ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಮನಸ್ಸಲ್ಲದ ಮದುವೆ ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 41. ಇಂದಿನ ಸಂಚಿಕೆಯಲ್ಲಿ ಬಿಲ್ಲಾ ಫ್ಯಾಮಿಲಿಗೆ ವಿಷಯ ಗೊತ್ತಾಗಿದ್ದರಿಂದ ಸುಪ್ರಿಯಾ ಮತ್ತು ಓಲ್ಡ್ ಲೇಡಿ ಇಬ್ಬರು ಟಿವಿನಲ್ಲಿ ನ್ಯೂಸ್ ನೋಡುತ್ತಾ ಖುಷಿಲಿ ಇವತ್ತು ಹಬ್ಬದ ಅಡುಗೆ ಮಾಡಿ ಎಂದು ಸಂತೋಷದಲ್ಲಿ ಇಬ್ಬರು ಐ ಕೊಟ್ಕೊಂಡ್ರು. ಮುಂದುವರಿಯೋದು. ಇಡೀ ಜಗತ್ತಿಗೆ ಈಗ ಬಿಸ್ನೆಸ್ ಟೈಕೂನ್ ಆದಿತ್ಯನಾಥ್ ಬಿಲ್ಲಾ ಮನೆಯ ವಾರಸ್ದಾರ ಎಂದು ಗೊತ್ತಾಗಿತ್ತು. ಸುಪ್ರಿಯಾ ತುಂಬ ದಿನಗಳ ಮೇಲೆ ತನ್ನ ಅಕ್ಕನ ಮುಖ ನೋಡಿ ಕಣ್ತುಂಬಿ ಅಂತೂ ಈಗ ನಿನ್ನ ಮುಖ ತೋರಿಸುವ ಮನಸ್ಸು ಮಾಡಿದ್ಯಾ ಅಕ್ಕ ಎಂದು ಕಣ್ತುಂಬಿದ್ರು. ವೈಭವ್ ಸೀದಾ ತನ್ನ ಅಪ್ಪನ ಬಳಿ ಹೋಗಿ, ಡ್ಯಾಡ್ ಏನಿದೆಲ್ಲ ಎಂದು ಉಪ್ಪುಬೆಸೆದು. ಚೇತನ್ ಆಕ್ಸಿಜನ್ ಮಾಸ್ಕ್ ಹಾಕಿಕೊಂಡು ಕೋಪದಲ್ಲಿ ಗೆಟ್ ಔಟ್ ಎಂದನು. ವೈಭವ್ ಕೋಪದಲ್ಲಿ ಹೊರಗೆ ಬಂದವನು ಆಗ್ಲೇ ಹಾಗೆ ಈಗ ನನ್ನ ಮನೆಗೆ ಬಂದು ನನಗೆ ಬಗ್ಗಿಸಿಕೊಡ್ತಾನೆ ಆ ಹಾದಿ ಎಂದು ತಲೆ ಹಿಡಿದು, ಛೇ ಇವರು ನಿಜವಾಗ್ಲೂ ನನ್ನಪ್ಪನ ಎಂದು ಗೊಣಗುತ್ತಾ ಸೀದಾ ಬಿಲ್ಲಾ ಬಂಗಲೆಗೆ ಬಂದ. ಬಿಲ್ಲಾ ಬಂಗಲೆಯಲ್ಲಿ ಪೂರ್ತಿ ಸಂಭ್ರಮ ತುಂಬಿ ತುಳುಕ್ತಿತ್ತು. ವೈಭವ್ಗೆ ಆಶ್ಚರ್ಯ ಆಯಿತು. ಡ್ಯಾಡ್ ನೋಡಿದ್ರೆ ಹಾಗೆ ಮಲಗಿದ್ದಾರೆ, ಇಲ್ಲಿ ಇವ್ರು ಇಷ್ಟೊಂದು ಸೆಲೆಬ್ರೇಟ್ ಮಾಡ್ತಿದ್ದಾರೆ ಎಂದು ಕೋಪ ಬಂದರೂ ಈಗಿನ ಪರಿಸ್ಥಿತಿ ಸರಿ ಇಲ್ಲ ಎಂದು, ಮಾಮ್ ಏನಿವತ್ತು ಅಜ್ಜಿ ಮತ್ತೆ ನೀವು ಇಷ್ಟು ಖುಷಿಯಾಗಿದ್ದೀರಾ ಎಂದ. ಸುಪ್ರಿಯಾ ಅವರು, ಅದು ರಮೇಶ್ ಮಾವ ಟಿವಿನಲ್ಲಿ ಅವರ ಮಗ ಮತ್ತು ಹೆಂಡತಿ ಬಗ್ಗೆ ಹೇಳಿದರು ಎಂದು ನನ್ನ ಅಕ್ಕ ವಾಪಸ್ ಇಲ್ಲಿ ಬರ್ತಿದ್ದಾಳೆ ಎಂದು ಗತ್ತಲ್ಲ ಹೇಳಿದ್ರು. ವೈಭವ್ಗೆ ಸುಪ್ರಿಯಾ ಅವರನ್ನು ಕತ್ತು ಇಸುಗಿ ಸಾಯಿಸಬೇಕು ಅನ್ನಿಸ್ತಿತ್ತು. ಬಟ್ ಏನು ಮಾಡಿದ ಪರಿಸ್ಥಿತಿ ಅವನದು. ಅದಕ್ಕೆ ಹೌದಾ ಎಂದು ತಾನೂ ನಾಟಕವಾಡ್ತಾ ಅದನ್ನು ನೋಡಿ, ಹೋ ಅಂದರೆ ಆದಿ ನನಗೆ ಅಣ್ಣ ಆಗ್ತಾನಾ ಎಂದು ಭಾರದ ಆಶ್ಚರ್ಯ ತಂದುಕೊಂಡ. ಅವನ ಮುಖದ ಮೇಲೆ ಸುಪ್ರಿಯಾ ಅವರು, ಹೌದು ಅವನು ವಾರಿಸ್ತಾರ. ನನ್ನ ಅಕ್ಕ ಬಾವ ವಾಪಸ್ ಈ ಮನೆಗೆ ಬರ್ತಾರೆ. ಇಷ್ಟು ದಿನ ಹೊರಗಿದ್ದ ಕ್ರಿಮಿಗಳನ್ನು ಕ್ಲೀನ್ ಮಾಡ್ತಿದ್ದ ನಮ್ಮ ಬಾವ ಇನ್ನು ಮುಂದೆ ಯಾರ್ಯಾರಿಗೆ ತಲೆ ಕ್ಲೀನ್ ಮಾಡ್ತಾರೋ ಎಂದು ವೈಭವ್ ಕಡೆ ನೋಡಿ ವ್ಯಂಗ್ಯವಾಗಿ ನಕ್ಕಳು. ವೈಭವ್ ದವಡೆ ಬಿಗಿದು ಮೇಲೋಗ್ತಾನೆ. ರಾಧಾ ಅಜ್ಜಿ ತಾವು ಹಿಂದೆ ಮಾಡಿದ್ದ ತಪ್ಪನ್ನ ಸರಿ ಮಾಡಿಕೊಳ್ಳೋ ಸಮಯ ಬಂದಿದೆ ಎಂದು ದೊಡ್ಡ ಉಸಿರು ಬಿಟ್ಟು, ಸುಪ್ರಿಯಾ ರಮೇಶ್ಗೆ ಕಾಲ್ ಮಾಡಿಕೊಡು ಅಂದರು. ಸುಪ್ರಿಯಾ ಅವರು ರಮೇಶ್ ಅವ್ರಿಗೆ ಕಾಲ್ ಮಾಡಿ, ಬಾಬಾ ಅಮ್ಮ ಮಾತಾಡ್ತಾರೆ ಎಂದು ರಾಧಾ ಅಜ್ಜಿಗೆ ಕೊಟ್ಟರು. ರಾಧಾ ಅವರು ರಮೇಶ್ ಎಂದರು. ರಮೇಶ್ ಅಮ್ಮ ಎಂದು ಸೈಲೆಂಟಾಗಿ ಸ್ವಲ್ಪ ಸಮಯ ತಮ್ಮಿಬ್ಬರ ಉಸಿರಲ್ಲೇ ಮಾತಾಡಿದ್ರು. ಸೈಲೆಂಟ್ ಬ್ರೇಕ್ ಮಾಡುವಂತೆ, ಅಮ್ಮ ಮನೆಗೆ ಬರ್ತಿದ್ದೀನಿ, ಅದು ಕೂಡ ನನ್ನ ಹೆಂಡತಿ ಜೊತೆ. ನನ್ನ ರೂಮ್ ಕ್ಲೀನ್ ಮಾಡಿಸು ಎಂದರು. ರಾಧಾ ಅವರು ಕಣ್ತುಂಬಿ, ನನ್ನ ಮೊಮ್ಮಗನನ್ನು ನೋಡಬೇಕು, ಕರ್ಕೊಂಡು ಬರಲ್ವಾ ಎಂದರು ಅಳುವ ಧ್ವನಿಯಲ್ಲಿ. ರಮೇಶ್ ನನ್ನ ಮಗ ಬರುವ ಸಮಯಕ್ಕೆ ಖಂಡಿತ ಬರ್ತಾನೆ, ಅವನು ಇಲ್ಲಿಯ ಕೆಲಸ ಮುಗಿಸಿ ಬರ್ತಾನೆ ಎಂದರು. ರಾಧಾ ಅವರು ಖುಷಿ ಆಯಿತು ಎಂದು ಗದ್ಗದಿತವಾಗಿ, ಬಾರೋ ಮಗನೆ, ನಿನಗಾಗಿ ಈ ಜೀವ ಕಾಯ್ತಿದೆ ಎಂದರು. ಸುಪ್ರಿಯಾ ಅವರು ನಗುತ್ತಾ, ಅಮ್ಮ ಬರ್ತಾರಂತ ಎಂದರು. ರಾಧಾ ಅವರು ಬರ್ತಿದ್ದಾನೆ ಎಂದು ನಗುತ್ತಾ ಕುಣಿಯೋದು ಒಂದು ಬಾಕಿ. ಆ ಓಲ್ಡ್ ಲೇಡಿಗೆ ಅಷ್ಟು ಖುಷಿಯಾಗಿದ್ರು. ರಮೇಶ್ ಅವರು ಸುಧಾ ಅವರ ಕಡೆ ನೋಡಿ, ಸುಧಾ ಇವತ್ತು ನಾನು ನಿನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತಿದ್ದೀನಿ. ಇದುವರೆಗೂ ನಾನು ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಜೀವನ ಕಳೆದೆ, ಆದರೆ ಈಗ ನಾನು ನನ್ನ ಅಕ್ಕನ ಪಡಿತಿದ್ದೀನಿ ಎಂದರು. ಸುಪ್ರಿಯಾ ಅವರು ಕೆಲಸದವರಿಗೆ ಹೇಳಿ ಮನೆಯೆಲ್ಲ ಸಿಂಗಾರ ಮಾಡಿಸಿದ್ರು. ಹಾಗೆ ರಮೇಶ್ ರೂಮ್ನು ತುಂಬ ನೀಟಾಗಿ ಅರೇಂಜ್ ಮಾಡಿಸಿ ಆದಿಗಾಗಿ ಬೇರೆ ರೂಮ್ ಅರೇಂಜ್ ಮಾಡಿಸಲು ಹೇಳಿದರು. ಇವರೆಲ್ಲರ ಸಂಭ್ರಮ ನೋಡಿದ ವೈಭವ್ಗೆ ಎಲ್ಲರನ್ನೂ ಇಲ್ಲೇ ಕೊಲೆ ಮಾಡಬೇಕು ಅನ್ನಿಸ್ತಿತ್ತು. ಅಷ್ಟು ಕೋಪ ಬಂದಿತ್ತು. ಅದಕ್ಕೆ ಅವನು ರೂಮಿಂದ ಹೊರಗೆ ಬರಲೇ ಇಲ್ಲ. ಅವನು ಆದಿನೂ ಬರ್ತಾನೆ ಅಂತ ನೋಡಬೇಕಿತ್ತು. ಅದಕ್ಕೆ ಅವನು ಕಾದಿದ್ದ. ಸಂಜೆ ಸಮಯಕ್ಕೆ ರಮೇಶ್ ಅವರ ಕಾರ್ ಬಂದು ನಿಂತಿತು. ಸುಧಾರಾಣಿಯವರನ್ನು ಕೈ ಹಿಡಿದು ರಮೇಶ್ ತಮ್ಮ ಮನೆ ಬಾಗಿಲಿಗೆ ಬಂದು ನಿಂತರು. ಕೆಲಸದವರು ರಮೇಶ್ ಅವರು ಬಂದ ಸುದ್ದಿನ ಕೊಟ್ಟಿದ್ರು ಸುಪ್ರಿಯಾ ಅವರಿಗೆ. ಸುಪ್ರಿಯಾ ಅವರು ಕಣ್ತುಂಬಿ ಬೇಗ ಬೇಗ ಮನೆ ತುಂಬಿಸ್ಕೊಳ್ಳಿ ಎಂದರು.
ಮೊದಲ ಬಾರಿ ಮನೆಗೆ ಬರುತ್ತಿರುವ ಸೊಸಿನ ಅಕ್ಕಿ ಬೆಲ್ಲ ಹಿಟ್ಟು ಒದಿಸಿ ಒಳಗೆ ಕರ್ಕೊಂಡ್ರು. ಸುಧಾ ಮತ್ತೆ ರಮೇಶ್ ಅವರು ರಾಧಾ ಅವರಿಗೆ ನಮಸ್ಕಾರ ಮಾಡಿದ್ರು. ರಾಧಾ ಅವರು ಸುಧಾನ ಚೇತನ್ ಬಿಲ್ಲ ಮದುವೆಯ ಪ್ರಸ್ತಾಪದಲ್ಲಿ ನೋಡಿದ್ದು, ಅದಾದ್ಮೇಲೆ ಈಗಲೇ ನೋಡ್ತಿರೋದು. ಸೊಸೆ ಮುಖ ನೋಡಿ ಕೂದೂಳಿ ಸಮಯದಲ್ಲಿ ಲಕ್ಷ್ಮಿ ಬಂದಂತೆ ಬಂದಿದ್ಯಾ, ಇನ್ನ ನಮ್ಮ ಮನೆಗೆ ಅಂಟಿದ್ದ ಗ್ರಹಣ ದೂರ ಆಗಲಿ ಅಂತ ದೀಪ ಹಚ್ಚಮ್ಮ ಎಂದರು. ಸುಪ್ರಿಯಾ ಕಡೆ ನೋಡಿದ ಸುಧಾ ಕಣ್ಣು ತುಂಬಿ ತಂಗಿ ಕೆನ್ನೆ ಹಿಡಿದು ಹೇಗಿದ್ಯಾ ಅಂದ್ರು. ಸುಪ್ರಿಯಾ ಅವರನ್ನ ತಬ್ಬಿ ಅಕ್ಕ ಎಂದರು. ಅಳುತ್ತಾ ಅವರ ಕಣ್ಣೀರು ಸುಧಾ ಬೆನ್ನು ಸೋಕಿತು. ಸುಧಾ ಅವರ ಕಣ್ಣೀರು ಒರೆಸಿ ಹೇಗಿದ್ಯಾ ಅಂದ್ರು. ರಾಧಾ ಅಜ್ಜಿ ಮೊದಲು ದೀಪ ಹಚ್ಚಿಸು ಸುಪ್ರಿಯಾ ಎಂದರು. ಸುಪ್ರಿಯಾ ಬಾ ಅಕ್ಕ ಅಂತ ಕರ್ಕೊಂಡೋಗಿ ದೀಪ ಬೆಳಗಿಸಿದ್ರು. ಅಮ್ಮ ಮಗ ಇಬ್ರು ಮಾತಿಲ್ಲದೆ ಅಪ್ಪುಗೆಯಲ್ಲೇ ಪ್ರೀತಿ ವ್ಯಕ್ತಪಡಿಸಿದ್ರು. ರಮೇಶ್ ಅವ್ರಿಗೆ ಇಷ್ಟು ವರ್ಷವಾದ ಮೇಲೆ ತನ್ನ ತಾಯಿ ಮಡಿಲು ಸೇರಿದ್ದು ಅವ್ರಿಗೆ ಏನೋ ಒಂದು ಭಾವ. ಸುಪ್ರಿಯಾ ವೈಭವ್ ಬಾ ಎಂದು ಕರೆದು ನಮಸ್ಕಾರ ಮಾಡಿಕೋ ಎಂದರು ಗದ್ರುವಂತೆ. ವೈಭವ್ ಕೂಡ ನೆಪಕ್ಕೆ ಕಾಲಿಗೆ ಬಿದ್ದ. ಎಲ್ಲ ಒಟ್ಟಿಗೆ ಕೂತು ಊಟ ಮಾಡಿದ್ರು. ವೈಭವ್ಗೆ ಊಟ ಗಂಡಲಿಂದ ಇಳಿಲಿಲ್ಲ. ಸ್ವಲ್ಪ ತಿಂದು ನನಗೆ ಕೆಲಸ ಇದೆ ಅಂತ ಅಲ್ಲಿಂದ ಎದ್ದು ಹೋಗ್ತಾನೆ. ರಾಧಾ ಅವರಿಗೆ ತಮ್ಮ ಮೊಮ್ಮಗನನ್ನ ನೋಡುವ ಆಸೆ. ರಮೇಶ್ ಅವರ ಬಳಿ ಬಂದ ರಾಧಾ ಅವರು, ರಮೇಶ್ ನನ್ನ ಮೊಮ್ಮಗನನ್ನ ತೋರಿಸು ಅಂದರು ರಿಕ್ವೆಸ್ಟ್ ಮಾಡುವಂತೆ. ರಮೇಶ್ ಅವರು ಕೂಡ ನಗುತ್ತಾ ತಮ್ಮ ಫೋನ್ನಲ್ಲಿ ಆದಿ ಫೋಟೋ ತೋರಿಸಿದ್ರು. ರಾಧಾ ಆದಿ ಫೋಟೋ ನೋಡಿ, ನಾನು ಸಾಯೋ ಮುನ್ನ ನನ್ನ ಮೊಮ್ಮಗನನ್ನ ಮುದ್ದಾಡಬೇಕು ರಮೇಶ್ ಎಂದರು. ರಮೇಶ್ ಹಾಗೇನಿಲ್ಲ ಅಮ್ಮ, ನೀನಿನ್ನು ಮೊಮ್ಮಕ್ಕಳ ಮದುವೆ ನೋಡೋದು ಬೇಡವಾ ಎಂದರು ನಗುತ್ತಾ. ಸುಧಾ ಮತ್ತೆ ಸುಪ್ರಿಯಾ ಅವರು ಕೂತು ಮಾತಾಡಿದ್ರು. ಸುಪ್ರಿಯಾ ಅವರಿಗಂತೂ ಈಗ ಆನೆ ಬಲ ಬಂದಂತೆ ಅನ್ನಿಸಿತು. ಸುಧಾ ಅಕ್ಕ ನಮ್ಮ ಪಾಪು ಎಲ್ಲಿ ಎಂದರು. ಸುಧಾ ಅವರು ಈಗಲೇ ಬರಲ್ಲ, ಅಲ್ಲಿ ಎಲ್ಲ ಕೆಲಸ ಮುಗಿಸಿ ಬರ್ತಾನೆ ಎಂದರು. ಸುಪ್ರಿಯಾ ನಾನು ಪಾಪು ಜೊತೆ ಮಾತಾಡಬೇಕು ಎಂದರು. ಸುಧಾ ಅವರು ಆದಿಗೆ ಕಾಲ್ ಮಾಡಿ, ಆದಿ ಪುಟ್ಟ ನಿನ್ನ ಚಿಕ್ಕಮ್ಮ ಮಾತಾಡ್ತಾರೆ, ಮಾತಾಡು ಎಂದರು. ಆದಿ ಸುಪ್ರಿಯಾ ಅವರನ್ನ ಈ ಮೊದಲು ನೋಡಿದ್ರಿಂದ ಹೇಗಿದ್ದೀರಮ್ಮ ಎಂದ. ಸುಪ್ರಿಯಾ ಅವರಿಗೆ ಈಗಾಗಲೇ ವೈಭವ್ ತನ್ನ ಮಗ ಅಲ್ಲ ಎಂದು ತಿಳಿದಿದ್ದರಿಂದ ಕಣ್ಣು ತುಂಬಿ ಆದಿ ಪುಟ್ಟ ಎಂದು ಸುಧಾ ಥರನೇ ಮಾತಾಡಿದವ್ರಿಗೆ ಯಾಕೋ ತಮ್ಮ ಮಾತೃ ಹೃದಯ ಆದಿ ಅಮ್ಮ ಎಂದಿದ್ದಕ್ಕೆ ತುಂಬಿ ಬಂದಿತ್ತು. ಆದಿ ಊಟ ಆಯ್ತಾ ಇಬ್ರದ್ದು ಎಂದ. ಸುಪ್ರಿಯಾ ಅವರು ಆದಿ ಕೇಳಿದ ಪ್ರಶ್ನೆಗೆ ಉತ್ತರಿಸದೆ ಇನ್ನೊಮ್ಮೆ ಕರೀದ್ಯಾ ಎಂದರು. ಆದಿಗೆ ಅರ್ಥ ಆಗಲಿಲ್ಲ. ಸುಧಾ ಅವರು ಕನ್ಫ್ಯೂಸ್ನಲ್ಲೇ ಸುಪ್ರಿಯಾ ಅವರನ್ನ ನೋಡಿದ್ರು. ಸುಪ್ರಿಯಾ ಅವರು ಅಮ್ಮ ಅಂತ ಕರೀತೀಯಾ ಆದಿ ಪುಟ್ಟ ಅಂದರು. ಆದಿ ಮನಸಾರೆ ಅಮ್ಮ ಎಂದ. ಸುಪ್ರಿಯಾ ಅವರಿಗೆ ವೈಭವ್ ಮಗ ಅಲ್ಲ ಅನ್ನೋದು ಆದಿಗೆ ಈ ಮೊದಲೇ ಗೊತ್ತಿದ್ರಿಂದ ಅವನು ತುಂಬ ಮನಸ್ಸಿನಿಂದನೇ ಸುಪ್ರಿಯಾ ಅವರನ್ನ ಅಮ್ಮ ಅಂತ ಕರೆದಿದ್ದ. ಸುಪ್ರಿಯಾ ನೀನು ಬೇಗ ಬಾ ಆದಿ, ನಿನ್ನ ನೋಡಬೇಕು ಅನ್ನಿಸ್ತಿದೆ ಎಂದರು ಖುಷಿನಲ್ಲೇ. ಆದಿ ನಗುತ್ತಾ ಖಂಡಿತ ಬರ್ತೀನಿ, ಇಲ್ಲಿ ಕೆಲಸ ಮುಗಿದ ತಕ್ಷಣ ನಿಮ್ಮನ್ನೆಲ್ಲ ನೋಡೋಕ್ಕೆ ಬರ್ತೀನಿ ಎಂದ. ಸುಪ್ರಿಯಾ ಅವರು ಫೋನಲ್ಲೇ ಬಂಗಾರ ಅಂತ ಮುತ್ತಿಟ್ರು. ವೈಭವ್ ಹೊರಗೆ ನಿಂತವನು ಹಲ್ಲು ಕಡ್ದ, ನನ್ನ ಯಾರು ಇಷ್ಟು ಪ್ರೀತಿಯಿಂದ ನೋಡ್ಕೊಳ್ಳೋದೇ ಇಲ್ಲ ಎಂದು. ಆದಿ ಸ್ವಲ್ಪ ಸಮಯ ಮಾತಾಡಿ ಕಾಲ್ ಕಟ್ ಮಾಡಿದವನಿಗೆ ಈಗ ಒಂಟಿ ಅನಿಸಿತು. ಯಾಕೋ ತುಂಬ ಬೇಸರ ಆಯಿತು. ತಕ್ಷಣ ಆದಿ ಆದ್ಯ ನೆನೆದು ಕಾಲ್ ಮಾಡ್ದ. ಆದರೆ ಇತ್ತ ಆದ್ಯ ಕಾಲ್ ಪಿಕ್ ಮಾಡಿ, ಹೇಳಿ ಮಿಸ್ಟರ್ ಆದ್ಯನಾಥ್ ಬಿಲ್ಲ ಎಂದಳು. ಆದಿ ಮುಗುಳ್ನಕ್ಕೂ ಊಟ ಆಯ್ತಾ ಎಂದ. ಆದ್ಯ ಇಲ್ಲ, ನಿಮ್ಮದು ಎಂದಳು. ಆದಿ ನಂದು ಇನ್ನೂ ಆಗಿಲ್ಲ ಎಂದು. ಅದು ಇಬ್ಬರೂ ಡಿನ್ನರ್ಗೆ ಹೋಗೋಣವಾ ಎಂದ. ಆದ್ಯ ಕೂಡ ಸ್ವಲ್ಪ ಯೋಚಿಸಿ, ಆ್ಯಕ್ಚುಲಿ ನಾನು ಸ್ವಲ್ಪ ಬ್ಯುಸಿ, ಬಟ್ ನಿಮಗಾಗಿ ಫ್ರೀ ಮಾಡ್ಕೋತೀನಿ ಎಂದು. ಯಾವ ರೆಸ್ಟೋರೆಂಟ್ ಎಂದಳು. ಆದಿ ಇಲ್ಲೇ ನಿಯರ್ ಕಿಂಗ್ ರೆಸ್ಟೋರೆಂಟ್ ಎಂದ. ಆದ್ಯ ಓಕೆ ಎಂದು ರೆಡಿಯಾಗಿ ಹೋಗುತ್ತಿದ್ದವಳು ಒಂದು ಗಿಫ್ಟ್ ಕೂಡ ತಗೊಂಡು ಹೋಗ್ತಾಳೆ. ಆದಿ ಮೊದಲೇ ಹೋಗಿ ಕಾದಿದ್ದ ಹುಡುಗಿಗೆ ಸಿಂಪಲ್ ವೇರ್ನಲ್ಲಿ ಕ್ಯೂಟಾಗೆ ಕಂಡು ಹುಡುಗಿ. ಆದಿ ಮುಖ ನೋಡಿ ಹಾಯ್ ಎಂದು ಕೈ ವೇವ್ ಮಾಡಿ ನಕ್ಕು ಬಂದ ಹುಡುಗಿ ನೋಡಿದ ಹುಡುಗ ಪ್ರತಿಯಾಗಿ ನಕ್ಕು ಪ್ಲೀಸ್ ಸಿಟ್ ಎಂದು ಅರೇಂಜ್ ಮಾಡಿದ್ದ ಚೇರ್ ಕಡೆ ಕೈ ತೋರಿಸ್ದ. ಆದ್ಯ ಸುತ್ತ ಒಮ್ಮೆ ನೋಡಿದ್ಲು. ಅಲ್ಲಿ ಯಾರ ಸುಳಿವೂ ಇರಲಿಲ್ಲ. ಅದನ್ನು ನೋಡಿ ಆದಿ ಯಾಕೆ ಈ ರೆಸ್ಟೋರೆಂಟ್ ಫುಲ್ಲು ಖಾಲಿಯಾಗಿದೆ ಎಂದಳು ತುಸು ಕನ್ಫ್ಯೂಸ್ನಲ್ಲಿ. ಆದಿ ಹೋಲ್ ರೆಸ್ಟೋರೆಂಟ್ ಬುಕ್ ಆಗಿದೆ ಎಂದ ಮಿಂಚಿನ ಕಣ್ಣಲ್ಲಿ. ಆದ್ಯ ಕಣ್ಣರಳಿಸಿ ಯಾರು ಬುಕ್ ಮಾಡಿರೋದು
ಎಂದಳು ಕ್ಯೂರಿಯಸ್ನಲ್ಲೇ. ಆದಿ ಕೂಡ ಅಷ್ಟೇ ಕೂಲಾಗಿ ಮಿಸ್ಟರ್ ಏಕೆ ಎಂದ ಹುಬ್ಬಾಡಿಸಿ. ಆದಿಯ ಸ್ವಲ್ಪ ಯೋಚಿಸಿ ಮನೆಯಲ್ಲೇ ನಾವಿಬ್ರು ಹೀಗೆ ಡಿನ್ನರ್ ಮಾಡೋದು ಯಾರಿಗೂ ಗೊತ್ತಾಗಬಾರ್ದು ಎಂದು ಹೀಗೆ ಮಾಡಿದಾರಾ ಎಂದಳು. ಆದಿ ಉತ್ತರ ಬರೀ ನಗುವಾಗಿತ್ತು. ಆದ್ಯ ತಾನು ತಂದಿದ್ದ ಗಿಫ್ಟ್ ಬಾಕ್ಸ್ ತೆಗೆದು ದಿಸ್ ಇಸ್ ಫಾರ್ ಯು ಎಂದಳು. ಆದಿ ಕಣ್ಣು ಸಣ್ಣ ಮಾಡಿ ಯಾಕೆ ಎನ್ನುವಂತೆ ಕಣ್ಣಲ್ಲೇ ಅವಳನ್ನು ಕೇಳ್ದ. ಆದ್ಯ ನೀವು ಬಿಲ್ಲಾ ಫ್ಯಾಮಿಲಿಗೆ ಬಂದಿರೋದಕ್ಕೆ ಎಂದಳು. ಆದಿ ಉಬ್ಬೇರಿಸಿ ಥ್ಯಾಂಕ್ಸ್ ಎಂದು ಆ ಗಿಫ್ಟ್ ಓಪನ್ ಮಾಡಿ ನೋಡ್ದ. ಅದರಲ್ಲಿ ಒಂದು ಬ್ಯೂಟಿಫುಲ್ ವಾಚ್ ಇತ್ತು. ಅದನ್ನು ನೋಡಿ ವೆರಿ ಕಾಸ್ಟ್ಲಿ ಗಿಫ್ಟ್ ಎಂದು ಸ್ಮೈಲ್ ಮಾಡ್ದ. ಕತೆ ಮುಂದುವರಿಯೋದು. ಎಂದಿನಂತೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.